ನಾನು ಸಲೂನ್ ಕೆಲಸ ಮುಗಿಸ್ಕೊಂಡು ಬರೋದಕ್ಕೂ ಮಳೆ ಸ್ಟಾರ್ಟ್ ಆಗೋದಕ್ಕೂ ಒಂದಾಯ್ತು. ಮನು ಬಂದ್ರು ಕರ್ಕೊಂಡು ಬರೋಕ್ಕೆ ಅರ್ಧ ದಾರಿಗೆ ಬಂದು ಹಾಲು ತಗೊಂತಿದ್ವಿಯಪ್ಪ, ದಬ ದಬ ಅಂತ ಸ್ಟಾರ್ಟ್ ಆಗ್ಬಿಡ್ಬೇಕ ಮಳೆ. ಸಲೂನಲ್ಲಿ ಬ್ರೇಸ್ಲೆಟ್ ಬಿಚ್ಚಾಕ್ ಹೋಗ್ತಾ ಇದೆ, ಅದು ಹೆಂಗೆ ಹರಿಬರಿನಲ್ಲಿ ಬಿಚ್ಚನ್ನೋ ಗೊತ್ತಿಲ್ಲ, ಸ್ಪ್ರಿಂಗ್ ಕಟ್ಟಾಗೋಯ್ತು. ತೆಗೆದ್ಬಿಡು ಬಿದ್ದುಗೋಗುತ್ತೆ ಅದು. ಹೆಚ್ಚು ಕಮ್ಮಿ ಇನ್ನು ನಾನು ಇದು ಎಕ್ಸ್ಚೇಂಜೇ ಮಾಡಬೇಕು. ಹೋಯ್ತದು ಸ್ಪ್ರಿಂಗ್, ಕಟ್ಟಾಗೋಯ್ತು ಸ್ಪ್ರಿಂಗ್. ಅದು ತೆಗೆದ್ಬಿಡು. ಹಾಕ್ಸ್ಬೋದೇನೋ ನೋಡೋಣ ಅಂತ ಹಾಕಿದ್ರು. ನಂದು ಫೇವ್ರೆಟ್ ಅಂದರೆ ಫೇವ್ರೆಟ್ ಬ್ರೇಸ್ಲೆಟ್. ನನಗೆ ಈ ಥರ ಸಣ್ಣ ಸಣ್ಣದಾಗಿರಬೇಕು. ಈ ಥರ ಇದೆ. ಇದು ಹೆಚ್ಚು ಕಮ್ಮಿ ಇದೇ ಡಿಸೈನ್ನೇ ಹುಡುಕ್ತೀನಿ. ಇದು ನಾನು ತೊಗೊಂಡಿದ್ದು ಕ್ಯಾರೆಟ್ಲೇನಲ್ಲಿ ಡೈಮಂಡ್. ಇದು ಡೈಮಂಡ್ ಪೆಂಡೆಂಟ್ ಮಧ್ಯ ಇರೋದು. ಇದು ಗೋಲ್ಡು. ಹೋಯ್ತು, ಇಲ್ಲಿದೆ ಸ್ಪ್ರಿಂಗ್. ಇದು ಕಟ್ಟಾಯ್ತಾ? ಅದಷ್ಟೇ. ಇನ್ನು ಹಾಕೊಂಡ್ರೆ ಎಲ್ಲರೂ ಬಿದ್ದಿದ್ದೋದ್ರೆ ಕಷ್ಟ. ಚೇಂಜೇ ಮಾಡ್ಬಿಡ್ಲ ಮನು? ಇದು ಆಲೆ ಸುಮಾರು ವರ್ಷಗಳೇ ಆಗೋಯ್ತು ಇದು ತಗೊಂಡು. ಸೇಮ್ ಡಿಸೈನೇ ಇದೆ. ನನಗೆ ಈ ಡಿಸೈನ್ ಬಿಟ್ಟು ಬೇರೆ ಇನ್ಯಾವುದೂ ಬೇಡ. ಇನ್ನೊಂದು ಈಗಲ್ಲ ಇದು ಒಂದು ತಗೊಂಡೆ, ಅದು ಚೆನ್ನಾಗಿದೆ. ಬಟ್ ಅದು ಸಿಂಗಲ್ ಚೈನ್ ಬಂದಿದೆ, ಮತ್ತೆ ನನಗೆ ಸ್ವಲ್ಪ ಟೈಟ್ ಆಗತ್ತೆ. ಅದು ರೆಗ್ಯುಲರ್ ಯೂಸಿಗೆ ಬೇಡ ಅನ್ಕೊಂತೀನಿ. ಇಲ್ಲ ಅದನ್ನೇ ಹಾಕೋಬಿಡ್ಲ. ಈಗಲ್ಲ ಇದೈತಲ್ಲ, ಅದು ಪಲ್ದು ಅಲ್ಲ. ಇದು ಮನುಗೂ ಅಷ್ಟೇ, ಇದು ಭಾಳ ಇಷ್ಟ ಇದು ಈ ಡಿಸೈನ್. ನಾನು ಎಲ್ಲರೂ ಹೋಗಿದ ಕಡೆ ಎಲ್ಲ ಕೇಳ್ತಾರೆ, ಮೇಡಮ್ ಇದು ಎಲ್ಲಿ ತಗೊಂಡ್ರಿ ಮೇಡಮ್, ತುಂಬ ಕ್ಯೂಟ್ ಆಗಿದೆ. ಇನ್ನೊಂದು ಸ್ಟಾರ್ ಪೆಂಡೆಂಟ್ ಒಂದು ಚೈನ್ ಇದೆ ನನ್ನ ಹತ್ರ, ಅದು ಕ್ಯಾರೆಟ್ಲೇನಲ್ಲೇ ತೊಗೊಂಡಿದ್ದು. ಅದು ಇದು ಎಲ್ಲ ಎರಡೂ ತುಂಬ ಜನ ಇಷ್ಟಪಡ್ತಾರೆ. ನೋಡೋಣ, ಆದರೆ ಯಾವಾಗಲಾದ್ರೂ ಹೋಗಿ ಎಕ್ಸ್ಚೇಂಜ್ ಮಾಡೋಣ. ಹೀಗೆ ಎತ್ತಿಡ್ತೀನಿ. ನಮ್ಮ ಮನೆ ಟಿವಿನೇ ಆನ್ ಆಗ್ತಾ ಇರಲಿಲ್ಲ. ಬಟ್ ಮೊನ್ನೆಯಿಂದ ಟಿವಿ ಎಷ್ಟು ಬ್ಯುಸಿ ಆಗಿದೆ ಅಂದರೆ, ಮನು ಟಿವಿಗೆ ಫೆವಿಕ್ವಿಕ್ ಹಾಕೊಂಡು ಸ್ಟಿಕ್ ಆಗ್ಬಿಡ್ತಾವ್ರೇನೆ. ವೀಕೆಂಡ್ ಅಲ್ಲೊಂದು ಟಿವಿ ಆಫೇ ಆಗಿಲ್ಲ. ಏನ್ ಮನು ಸಮಾಚಾರ? ನೋಡಿ, ಈ ಮೂವಿ ಓಡ್ತಾನೆ ಇರುತ್ತೆ. ಅದು ಯಾವ ಥಿಯೇಟರ್ ಆದ್ರೂ ಆಗ್ಬೋದು. ಥಿಯೇಟರ್ಗಳು ಚೇಂಜ್ ಆಗ್ತಾ ಇರುತ್ತೆ ಕೂತ್ಕೊಂಡಿರೋ ಜಾಗದಲ್ಲೇ. ಮಲ್ಟಿಪ್ಲೆಕ್ಸು, ನಾರ್ಮಲ್ ಥಿಯೇಟ್ರು. ಏನಪ್ಪ ಫೆವಿಕ್ ಸ್ಟಿಕ್ ಹಾಕೊಂಡು ಕುತ್ಕೊಬಿಟ್ಟಿದ್ಯಾ ಟಿವಿಗೆ ನಿನ್ನೆಯಿಂದ? ಏನೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ್ರೆ, ಫಿಲಮ್ ತರ ನೋಡ್ತಾ ಇದ್ದೀನಿ. ಎವ್ರಿ ಡೇ ಇರ್ಲಿ, ಎವ್ರಿ 1 hour ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಬರ್ತಾನೆ ಇದೆ. ಒಂಥರ ಈ ಸಸ್ಪೆನ್ಸ್ ಮೂವಿನೂ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಲ್ಲ. ವಾಟ್ ನೆಕ್ಸ್ಟ್ ಅಂತ. ಅದಕ್ಕಂತ ನೋಡ್ತಾ ಇದ್ದೀನಿ ಅಲ್ವಾ? ಟ್ವಿಸ್ಟ್ ಬರ್ತಾಯಿದೆ. ಒಂಥರ ಏನಂತಾರೆ, ಇವಾಗ ಹಿಂದೆ ಓದಿರೋ ಸ್ಟೋರಿ ಮುಂದೆ ಸ್ಟೋರಿ ಲಿಂಕೇ ಇರಲ್ಲ, ಹಂಗೆ ಟ್ವಿಸ್ಟ್. ಇದಕ್ಕೆ ಹಿಂದೆ ಸ್ಟೋರಿ ಜ್ಞಾಪಿಸ್ಕೋಬೇಕು. ಬಟ್ ಇದು ಎಕ್ಸ್ಪೆಕ್ಟೆಡ್. ನನಗೆ ಇದು ಲಾಂಗ್ ಬ್ಯಾಕೆ ಎಕ್ಸ್ಪೆಕ್ಟ್ ಮಾಡಿದೆ ನಾನು, ಇದು ಇದೇ ತರನೇ ಆಗತ್ತೆ ಅಂತ. ಅದಕ್ಕೆ ಜಾಸ್ತಿ ನಾನೇನು ಕಮೆಂಟ್ ಮಾಡಕ್ ಹೋಗ್ತಾ ಇರ್ಲಿಲ್ಲ ಈ ವಿಷಯದ ಬಗ್ಗೆ. ಈಗಲೂ ಕಮೆಂಟ್ ಮಾಡಲ್ಲ. ಎನಿವೇಸ್, ಮೊದಲಿಗೆ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಫುಲ್ಲು ಬ್ಯುಸಿ ಡೇ ನನಗೆ. ಯಾಕೆ ಅಂದ್ರೆ ಇವತ್ತು ನಮ್ಮ ವಿರಾಜ್ ಸಾಹೇಬ್ರದ್ದು ಬರ್ತಡೇ. ಇಬ್ರು ಅಲ್ಲಿಗೆ ಹೋಗ್ಬೇಕು 12 ಗಂಟೆಗೆ. ಟೈಮ್ ಇಲ್ಲೇ ಆಗೋಯ್ತು 10:30. ನಾನು ಇವಾಗ ಹೋಗಿ ಮನೆನೆಲ್ಲ ಒರೆಸ್ಕೊಂಡು ಪೂಜೆನೆಲ್ಲ ಮುಗಿಸಿ 12 ಗಂಟೆಗೆ ಮನೆ ಬಿಡಬೇಕು. ಆಗತ್ತಾ? 1 ಗಂಟೆಗೆ ಅವ್ರು 12 ಗಂಟೆಗೆ ಬರಕ್ಕೆ ಹೇಳೋರೆ. 12 ಕಾಲಿಗೆ ಕೇಕ್ ಕಟ್ ಮಾಡೋಣ ಅಂತ. ನೀನು ಬರೀ ಊಟ ತಿನ್ನಕ್ಕೆ ಹೋಯ್ತೀಯಾ? ಹಿಂಗೆ ನಮ್ಮನೆ ಯಜಮಾನ್ರು. ರೆಡಿ ಆಗಿದ್ದಾಯಿತು. ಇವಾಗ 1 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ದು. ಟೈಮ್ ಇಲ್ಲೇ 1:20 ಆಯಿತು. ಇನ್ನು ನಾನು ಇವಾಗ ದೀಪ ಹಚ್ಬಿಟ್ಟು ಹೊರಡಬೇಕು. ನಾನೇನೋ ರೆಡಿ ಆಗಿದ್ದೀನಿ. ಸಾಹೇಬ್ರು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಹಂಗೆ ಕೂತವ್ರೆ. ಯಾಕೋ ರೆಡಿನೇ ಆಗಿಲ್ಲ. ನಮ್ಗೆ 1 ನಿಮಿಷ ಸಾಕು, ನಿಮ್ಮ ಥರ 2 ಅವರ್ ಬೇಕು. ಎದೋಗಿ ರೆಡಿ ಆಗು ಬೇಗ. ಅಷ್ಟೊತ್ತಿಗೆ ದೀಪ ಹಚ್ಬಿಡ್ತೀನಿ. ದೀಪ ಹಚ್ಬಿಟ್ಟು ಹೊರಡೋದೇನೆ ಇವಾಗ. ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ನಂದು ಗೋಲ್ಡ್ ಬ್ರೇಸ್ಲೆಟ್ ಅಂದರೆ ನೆನ್ನೆ ಈಗಲ್ಲ ಇದು ಬ್ರೇಸ್ಲೆಟ್ ಅಂತ ಮಾತಾಡ್ತಾ ಇದ್ನಲ್ಲ, ಅದನ್ನ ಬಾಕ್ಸ್ನ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಶಿಫ್ಟಿಂಗ್ ಟೈಮಲ್ಲಿ ಬಂದು ಹುಡ್ಕೊಳ್ಳೋಣ, ಇವಾಗ ಲೇಟ್ ಆಗ್ಬಿಡತ್ತೆ ಅಂದ್ಕೊಂಡು ಹೊರಟಿದ್ದೀನಿ. ಯಾಕೆಂದರೆ ನಾನು ಎಲ್ಲ ಗೋಲ್ಡನ್ನು ಒಂದು ಬ್ರೀಫ್ ಕೇಸ್ಗೆ ಹಾಕ್ಕೊಂಡು ಬಂದಿದ್ದೆ. ಅದರಿಂದ ಎಲ್ಲನೂ ಅನ್ಪ್ಯಾಕ್ ಮಾಡಿಟ್ಟಿದ್ದೀನಿ. ಎಲ್ಲ ಅದು ಚಿಕ್ಕ ಬಾಕ್ಸ್ ಇತ್ತು, ಎಲ್ಲ ಅದ್ರೊಳಗಡೆ ಮಿಸ್ ಆಗಿದೆ ಏನೋ. ಬಂದು ಹುಡ್ಕೋಬೇಕು. ಹೊರಡೋಣ ಅಪ್ಪು. ಬಾ. ಮ್ಯಾಚಿಂಗ್ ಗ್ರೀನ್ ಅಂಡ್ ಗ್ರೀನ್ ಗೊತ್ತಿಲ್ದಲ್ಲೇ ಟ್ವಿನ್ನಿಂಗ್ ಥರ ಆಗ್ತಾ ಇದೆ. ಸರಿ ಚಲೋ ಹೊರಡೋಣ, ಲೇಟೇ ಆಯಿತು. ಎಲ್ಲ ಕಡೆ ಆಲ್ರೆಡಿ ಗಣೇಶ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು 3 days ಅಷ್ಟೇ ಅಲ್ವಾ. ಹೋಗ್ತಾ ಏನಾದ್ರು ಗಿಫ್ಟ್ ತೊಗೊಂಡು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಬಟ್ ಲೇಟಾಗಿ ಹೋಗಿದೆ. ಆಲ್ರೆಡಿ 2-3 ಸರಿ ಭಾಗ್ಯ ಕಾಲ್ ಮಾಡ್ತಿದ್ದಾರೆ. ಯಾರಾದರೂ ಇನ್ವೈಟ್ ಮಾಡಿ
ಮಾಡಿದ್ದು ಎಕ್ಸಾಕ್ಟ್ ಟೈಮಿಗೆ ಬಂದುಬಿಟ್ರೆ ಅದು ನಂದು ಹಿಸ್ಟ್ರಿಲೇ ಇಲ್ಲ ಅಲ್ಲ ಮನು. ಮಿನಿಮಮ್ 3 ಅವರ್ ಲೇಟ್. ಮೊನ್ನೆ 12 ಗಂಟೆಗೆ ಅಂದಿರು 1 ಗಂಟೆಗೆ ಬರ್ತೀನಿ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ 1 ಗಂಟೆಗೆ ಬಂದು ಮಂಜು ಅಂದರೆ ಈಗ 2 ಗಂಟೆಗೆ ಬಂದಿದ್ದೀನಿ. ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ಆಯ್ತು, ಇನ್ನೂ ರೆಡಿ ಆಗ್ತಾ ಇದೆ. ಹಲೋ ಹಲೋ ಮಿಸ್ಟರ್, ವೇರ್ ಇಸ್ ಮೈ ಕೇಕ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಲೋ, ಹ್ಯಾಪಿ ಬರ್ಡೇ. ಅವನು ಅವನದೇ ಲೋಕದಲ್ಲ, ಅವನೇ. ಹಾಯ್ ವರ್ಷ. ಬರ್ತಾಳೆ ಮಂಜು ಅಂತ. Smile. Smile. Shall I cut the cake? Chini, smile. Happy birthday. Happy birthday to you. Happy birthday to you. Happy birthday to you, Raj. Happy birthday to you. May God bless you. Happy birthday. ಅವನೇ ಹೇಳ್ತಾವನೆ. Happy birthday to you. Happy birthday to you. Happy birthday to Raj. ಹಂಗೆ Happy birthday, Kanna. Stay blessed. Mi akka. ಇಲ್ಲಿ ಅಮ್ಮಮ್ಮಗೆ. ಬರ್ಡೇ ಪಾರ್ಟಿ ಮುಗೀತು. ಇವಾಗ ಇಲ್ಲಿಂದ ನಾವು ಹೊರಟಿದ್ದೀವಿ. ಎಲ್ಲಿಗೆ ಬಂದು? ರಾಯಲ್ ಮಾರ್ಟ್ ಗ್ರೋಸರಿ ಶಾಪಿಂಗ್. ಹಳೆ ಸ್ಪಾಟಿಗೆ ಬಂದಿದ್ದೀವಲ್ಲ, ಅದಕ್ಕೆ ಹಳೆ ಜಾಗದಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಮಿಡ್ ಆಫ್ ದಿ ಮಂತ್ ಇರಲಿ, ಮಿಡ್ ಅಲ್ಲ, ಇನ್ನೇನು ಆಲ್ಮೋಸ್ಟ್ ಎಂಡ್ ಆಫ್ ದಿ ಮಂತ್. ಹೌದು, 75% ಮಂತ್ ಮುಗ್ದೋಯ್ತು. ಹೆಂಗಿರು ಹೋಗ್ಲೇಬೇಕಿತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಆಗೋಗಿದೆ. ಲಾಸ್ಟ್ ಮಂತ್ ಏನು ತಗೊಳ್ಳಿಲ್ಲ. ಲಾಸ್ಟ್ ಮಂತ್ ಏನು ಅಷ್ಟಾಗಿ ತಗೊಳ್ಳಿಲ್ಲ ನಾನು ಅಲ್ಲಿ, ಯಾಕೆ ಅಂದರೆ ಆಪ್ಷನ್ಸೇ ಕಮ್ಮಿ ಇತ್ತು. ಅದಕ್ಕೆ ಈ ಕಡೆ ಬಂದಿದ್ದೀವಲ್ಲ, ಮಾಡ್ಕೊಂಡು ಹೋಗ್ಬಿಡೋಣ, ಹೆಂಗೋ ಹಬ್ಬನೂ ಬರ್ತಾ ಇದೆ. ಈ ಸರಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇಲ್ಲ ನಾನು, ಯಾಕೆ ಅಂತ ಹಬ್ಬದ ದಿನನೇ ಹೇಳ್ತೀನಿ. ಬಟ್ ಹಬ್ಬದಕ್ಕೆ ಏನೇನೆಲ್ಲ ಬರಬೇಕಿತ್ತು ಅದೆಲ್ಲ ಬಂದು ಬಿತ್ತು ಅಕೌಂಟಿಗೆ. ನೆನ್ನೆಯಿಂದ ಫುಲ್ ನನ್ನ ಅಕೌಂಟ್ ಫುಲ್ ಆಗ್ತಾ ಇದೆ. ಎಲ್ಲ ಡ್ರಾ ಮಾಡ್ತೀವಿ. ಆಯ್ತಾಯ್ತು, ಮಾಡ್ಕೊಳ್ಳಿವ್ರಂತೆ, ನಡೀರಿ. ವಿಶಿಲ್ಲ ಆದ ತಕ್ಷಣ ಹೆಂಗೆ ಓಡ್ ಬರ್ತಾವ್ರ. ಮನು ಬಿಸ್ಕೆಟ್ ತರಬೇಕಿತ್ತು ಮನು ನಾವು. ಅವಳು ನೋಡು ಅಲ್ಲಿ ನಾಚ್ಕೊಂಡು ಅವಳು ಹಂಗೆ ಓಡೋಗ್ಬಿಟ್ಲು. ಅವಳು ಈಗ ಬರ್ತಾವಳೆ. ಕುಂಫು ಪ್ಯಾಂಡ ತರ ಬರ್ತೀಯ, ಉಳ್ಳಾಡ್ಕೊಂಡು. ಪ್ಯಾಂಡ ಮರ್ತಿಲ್ವಲ್ಲ ಮನು, ಮರ್ತ್ಕೊಬಿಟ್ಟಿರ್ತಾರೆ ಅನ್ಕೊಂಡಿದ್ದೆ ನಾನು. ಅವಳು ಬರೀ ಡ್ರಾಮಾ, ಯಾವಾಗನೂ ಡ್ರಾಮಾ ಕ್ವೀನ್ ಅವಳು. ಪ್ಯಾಂಡ ಎಲ್ಲೋಗಿದ್ರಿ ನೀವು? ಏನು ಮನು, ಇಲ್ಲೆಲ್ಲೂ ಅಂಗಡಿ ಇಲ್ಲ ಅಲ್ವಾ? ಇಲ್ಲ, ಬೇಕ್ರಿಯಿಂದ ಬನ್ನು ಬಿಸ್ಕೆಟ್ ಏನಾದ್ರು ತಿನ್ನಲ್ಲ. ಬನ್ನು ಬಿಸ್ಕೆಟ್ ಇಷ್ಟನೇ ಪಡಲ್ಲ, ಅದೇ ಇರೋದು. ಮೂಳೆ ಕೇಳ್ತಾರೆ. ಸೊ ವಿಶಾಲ್ ಮಾರ್ಟ್ ಬಂದಿದ್ದು ಮಂಜು ಒಂದೆರಡು ಮನೆಗೆ ಹಾಕೊಳ್ಳುತ್ತೆ ಬಟ್ಟೆ ತಗೊಂಡು ಬಿಲ್ಲಿಂಗ್ ಮಾಡಿಸ್ತಾರೆ. 2 ಕೌಂಟರ್ ಇದೆ, ಬಿಲ್ಲಿಂಗ್ ಇದೆ. ವೇಟ್ ಮಾಡಿ ಬೇಜಾರಾಗೋಯ್ತು. ಫೈನಲಿ ನಮ್ಮ ರಾಯಲ್ ಮಾರ್ಟ್ಗೆ ಬಂದು ಈಗ ಇಲ್ಲಿಂದ ಎಳ್ಕೊಂಡು ಹೋಗೋದೇ ಇರೋದು. ಇಲ್ಲಿ ನನಗೂ ಮನಗೂ ಒಂದು ಆರ್ಡರ್ ಇತ್ತು. ಈ ಲೇನಿಂದನೇ ಹೋಗಿ ಹಿಂಗೆ ಮುಗಿಸ್ಕೊಂಡು ಹಿಂಗೆ ಬರ್ತೀವಿ ಅಂತ ಅಲ್ವಾ ಮನು? ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಆದ್ರೆ ಟೈಮ್ ಸೇವ್ ಆಗೋದು. ಏಕೆ ಅಲ್ಲಾಗಲ್ಲ? ಅದೇ ಅಲ್ಲೂ ಅಡ್ಜಸ್ಟ್ ಆದರೆ ಆಗತ್ತೇನೋ, ಬಟ್ ಇಲ್ಲಿರೋ ಅಷ್ಟು ಆಪ್ಷನ್ಸ್ ಅಲ್ಲಿಲ್ಲ.
ಓಕೆ ಇಲ್ಲಿ ಇನ್ನೂ ಎಲ್ಲ ಐಟಮ್ ತಗೊಂತಿಲ್ಲ. ಅಲ್ಲಿ ಏನೇನು ಸಿಗ್ತಾ ಇರಲಿಲ್ವೋ ಅವು ಮಾತ್ರ ಇಲ್ಲಿ ತಗೊತಾ ಇದ್ವಿ. ಯಾಕಂದರೆ ಅಲ್ಲಿ ಸಿಗೋವು ಅಲ್ಲೇ ತಗೋಬಿಡ್ತೀವಿ. ಯಾಕಂದರೆ ಇಲ್ಲಿಂದ ತಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಅಲ್ಲಿ ಸಿಗೋವು ಅಲ್ಲೇ ತಗೊಳ್ಳೋಣ, ಅಲ್ಲಿ ಸಿಗದೇ ಇರೋ ಇಲ್ಲಿ ತಗೊಳ್ಳೋಣ. ಅಲ್ಲಿ ಸಿಗ್ದಲೇ ಇರೋದು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಈಗ ಸದ್ಯಕ್ಕೆ ಹಬ್ಬಕ್ಕೆ ಬೇಕಿರೋದು ಅಲ್ಲಿ ಸಿಗ್ದಲೇ ಇರೋದು. ಯಾವುದು ತೆಗಿ ನೋಡು. ಚೆನ್ನಾಗೈತೆ ಚೆನ್ನಾಗೈತೆ. ಏನನ್ನು ಬೈ ಒನ್ ಗೆಟ್ ಒನ್ ಬ್ಲೂ ಮತ್ತೆ ಅದು ತಗೋ. ಚೆನ್ನಾಗೈತೆ. ಏನೇನೋ ತೊಗೊತೀನಿ ಅದೊಂದು ಫೈನಲಾಗಿ ಏನೂ ತಗೊಳ್ಳಿಲ್ಲ, ಬರೀ ಇಷ್ಟೇ ಐಟಮು. ಬಟ್ ನಾವು ಅದರಲ್ಲಿ ಮಧ್ಯದಲ್ಲಿ ಒಂದೆರಡು ಡಿಯೋನ ಹಾಕ್ಕೊಂಡ್ಬಿಡೋದು ಗ್ಯಾಪಲ್ಲಿ ಗೋಲ್ ಹೊಡ್ಕೊಂಡು. ಇನ್ನೂ ಇದೆ, ಅವತ್ತು ಹುಡ್ಕೋಕ್ಕೆ ಟೈಮ್ ಇಲ್ಲ, ಹೋಗ್ಬೇಕು ಮನೆಗೆ. ಸುಮಾರು ಕೆಲಸ ಇದೆ. ಯಾಕಾಗಿ ನಗ್ತಾ ಇದೆಯಾ? ನನ್ನ ಕೂಲಿಂಗ್ ಗ್ಲಾಸ್ ನನ್ನ ಕೈಗೆ ಸಿಗಲ್ವಲ್ಲ ಅದನ್ನು. ಇದು ನನ್ನ ಬ್ಯಾಗಲ್ಲಿ ಐತದು. ನಾವು ಇದು ಐ ಪ್ರೊಟೆಕ್ಷನ್ನಿಗೆ ಡಸ್ಟಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಹಾಕೊಳ್ಳೋದು. ಇದು ಮನು ಹಾಕೊಳ್ಳೋದೇ ಇಲ್ಲ ಅಂತ ನಾನು ಯೂಸ್ ಮಾಡ್ತಾ ಇರುತ್ತಾನೆ. ತಗೋ ಬ್ಯಾಗ್ ಇಟ್ಕೊಬಿಡು. ಮತ್ತೆ ಅದು ಆ ಬ್ಯಾಗ್ ನಾನು ಇಟ್ಕೊಂಡ್ರೆ ಅಲ್ಲಿ ಸೆಂಟ್ರಲ್ಲಿ ಇಟ್ಕೊಂತೀನ, ತಳ್ತೀಯ ನಾನು ಅಂತ ಬೈತಾ ಇರ್ತಾರೆ. ಅದಕ್ಕೆ ಅಲ್ಲಿ ಹಾಕಿಸ್ಬಿಡೋದು, ಟೆನ್ಷನ್ನೇ ಇರಲ್ಲ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಾ. ಇನ್ನೂ ಮನೆಗೆ ಹೋಗಿಲ್ಲ. ಮಂಜುಗೆ ಅವ್ರ ಅಕ್ಕನಿಗೆ ನೆನ್ನೆ ಮಾಡ್ಕೊಟ್ಟಿದ್ದು ಸ್ವೀಟ್ ಮತ್ತೆ ಮಾಡ್ಕೊಡ್ಬೇಕಂತೆ. ಇವತ್ತು ಅವರು ಮಂಗಳೂರಿಗೆ ಹೋಗ್ತಾರೆ ವಾಪಸ್, ರಜಾ ಮುಗೀತಲ್ಲ. ಹೆಂಗಿರೋ ಯಶವಂತಪುರ ಸ್ಟೇಷನ್ ಬರ್ತಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ಕೊಡೋಣ ಅಂತ ಮಂಜು ಪ್ಲಾನ್ ಮಾಡ್ತಾವ್ರೆ. ಸೊ ನೋಡ್ಬೇಕು, ಎಲ್ಲ ಶಾಪಿಂಗ್ ಮಾಡ್ತಾವ್ರೆ ಸ್ವೀಟ್ ಮಾಡೋದಕ್ಕೆ. ಇನ್ನೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗ್ಬೇಕು ಅನ್ಕೊಂಡಷ್ಟು ದೂರ ಹೋಗ್ತಾ ಇದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶನ್ ಅಪ್ ಆಗಿ ಇವಾಗ ಎದ್ದು ಓಡಾಡ್ತಾ ಇದ್ದೀನಿ. ಊಟ ಹೆವಿ ಆಗೋಯ್ತು ಮಧ್ಯಾಹ್ನ. ಫುಲ್ ಹೊಟ್ಟೆ ಭಾರ ಆಗ್ತಾ ಇದೆ. ಮನು ಎಲ್ಲ ಹೊರಗಡೆ ಹೋಗ್ತೀನಿ ಅನ್ಕೊಂಡು ಗೇಟಲ್ಲೇ ಕಾಯ್ಕೊಂಡು ನಿಂತವ್ರೆ. ಬಿಸಿಲು ಚೆನ್ನಾಗಿ ಬರ್ತಾ ಇತ್ತು, ನಿಂತ್ಕೊಂಡೆ. ಈಗ ಯಾವ ಬಿಸಿಲು ನಿಂಗೆ? ಯಾವ ಖಾಲಿ ನಾವು ಯಾರು ಹೇಳು? ನಮ್ಮ ಹೆಸ್ರೇನು ಹೇಳು? ನಮ್ಮ ಹೆಸ್ರೇನು ಹೇಳು? ಮಂಜು ಇರೋ ಕಡೆ ವಾತಾವರಣ ತಂಪಾಗಿರತ್ತೆ, ಆಯ್ತಾ? ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಮಂಜುನ ಕಟ್ಕೊಂಡು ಮಂಜುದ ಅರ್ಥನೇ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಮತ್ತೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ವ್ಯಾ ಅಂತೀಯಲ್ಲ. ಹೋಗ್ಲಿ ಬಾ ಒಳಗೆ. ನಾನೇನು ನಿನ್ ಕತ್ತಿಡ್ದು ಹೊರಗಡೆ ತಳ್ಳಿದ್ದೀನಿ ಅನ್ಕತ್ತಾರೆ ಅಕ್ಕಪಕ್ಕದವ್ರು ನೋಡಿದ್ರೆ. ನೀನು ನಿಂತಿರೋ ಅವತಾರ ಮಲ್ಕತೀನಿ ಈಗ ಒಂದು ಅರ್ಧ ಗಂಟೆ. ಈಗ ಟಯರ್ಡ್ ಆಗೈತೆ. ಸರಿ, ಬೆಟರ್ ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು. ಸುತ್ತಿ ಸಾಕಾಗೋಗ್ಬಿಟ್ಟೈತೆ. ಇವಾಗ ಸ್ಪೆಕ್ಟ್ಸ್ ಅಂಗಡಿಗೆ ಹೋಗೋಕ್ಕೆಲ್ಲ ಮೂಡಿಲ್ಲ. ನೋಡೋಣ ಏನಾದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಎನರ್ಜಿ ವಾಪಸ್ ಬಂದರೆ. ಯಾಕೆಂದರೆ ಎದ್ಮೇಲೂ ಸುಮಾರು ಕೆಲಸ ಇದೆ. ಇವಾಗ ಮಧ್ಯಾಹ್ನ ಏನು ಕುಕ್ ಮಾಡಿಲ್ವಾ, ನೈಟ್ ಕುಕ್ ಮಾಡಬೇಕು. ಜೊತೆಗೆ ನಮ್ಮ ಅಕ್ಕಂಗೆ ಸ್ವೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಅವಳು ಮಂಗಳೂರಿಗೆ ಹೋಗ್ತಾ ಇದ್ದಾಳೆ. ಸೊ ಟ್ರೈನ್ ಇದೆ ಯಶವಂತಪುರದಿಂದ. ನಮಗೆ ಯಶವಂತಪುರ ಹತ್ರ ಇರೋದ್ರಿಂದ ಅಲ್ಲೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವಳು ಟ್ರೈನ್ ಹತ್ತಿಸ್ಬಿಟ್ಟು ಮಾತಾಡಿಸ್ಕೊಂಡು ಸ್ವೀಟ್ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ. ಅದೊಂದು ಕೆಲಸ ಇದೆಯಾ. ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಎದ್ದು ಅಡುಗೆ ಮನೆಗೆ ಹೋಗ್ಬೇಕು ನಾನು. ಅಡುಗೆ ಮನೆ ಅಯ್ಯೋ ತಲೆ ಗಿರ್ರ ಅನ್ನತ್ತೆ ನನ್ಗೆ ಅಡುಗೆ ಮನೆ ಅಂದರೆ. ಸುಮ್ಮನೆ ಹಂಗೆ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಹೋಗಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಮನು, ನೀನಾದ್ರೂ ಎದ್ದೇಳಿಸ್ಬಾರ್ದ ಮನು? ಸುಳ್ಳೇ ಹೇಳ್ತೀಯ. ಎಲ್ಲಿ ಕುತ್ಕೊಂಡು? ಎಲ್ಲಿಂದ ಎಲ್ಲಿಂದ ಕರ್ದೆ? ನಿಜವಾಗ್ಲು ಇದು ಪಕ್ಕಾ ಸುಳ್ಳು. 5 ಮಿನಿಟ್ಸ್ ಅಂತ ಹೇಳಿ ಮರ್ತ್ಕೊಂಡಿರೋ ಅಷ್ಟೆಲ್ಲ ಏನ್ ಸೀನ್ ಇಲ್ಲ. ನಮ್ ಭವ್ಯಕ್ಕ ಫೋನ್ ಮಾಡಿದ್ಲು, ಬರ್ತೀಯನ್ನೇ ರೈಲ್ವೆ ಸ್ಟೇಷನ್ಗೆ ಅಂತ. ಆವಾಗ ಎದ್ದು ಟೈಮ್ ನೋಡಿದ್ರೆ 7:15. ಇವಾಗ ನಾನು ಹೋಗಿ ಅಡುಗೆ ಮಾಡಿ ನಮಗೆ ನಮ್ಮ ಅಕ್ಕಂಗೆ ಸ್ವೀಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ. ಒಂದು 9:15 9:20 ಅಷ್ಟೊತ್ತಿಗೆಲ್ಲ ಬನ್ನಿ ಎಂದಿದ್ದಾಳೆ. ಆಗತ್ತೆ. ಹೌದು, ಬೇಳೆ ಸಾಂಬಾರ್ಗೆ ಇಟ್ಬಿಟ್ಟು ಪಕ್ಕದಲ್ಲಿ ಸ್ವೀಟು ಮಾಡ್ಕೊಬಿಡ್ತೀನಿ. ಹೋಗ್ತೀನಿ, ಬೇಗ ಮುಗಿಸ್ಕೊಂತೀನಿ ಅಡುಗೆ ಮನೆಯದು. ಅದಕ್ಕೇನೆ ಯಾರು ನನಗೆ ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ. ಸ್ಪೆಷಲಿ ಮನು ಅಂತೂ ಹೇಳೋದೇ ಇಲ್ಲ. ಇನ್ನು ಅದನ್ನ ಅವರಿಗೆ ಬೋರ್ ಇಡ್ಸೋ ತನಕ ಟಾರ್ಚರ್ ಕೊಟ್ಟಾಕ್ಬಿಡ್ತೀನಿ. ತಿನ್ಸಿ ಕಳ್ಳ ನಗ್ತೀನಿ. ಏಯ್, ನಾನು ಮಾಡೋ ಸ್ವೀಟು ಇದೇ ಕಲರು. ಹೌದು.
9:15 ಆಯಿತು. ಇಷ್ಟೊತ್ತವರೆಗೂ ಇಬ್ರು ಅದೇನು ಮಂಜು ಸ್ವೀಟ್ ಮಾಡ್ತಿದ್ಲಲ್ಲ ಅದು ಉಂಡೆ ಕಟ್ಕೊಂಡು ಕುಂತಿದ್ದು. ನಾನು ಸ್ವಲ್ಪ ಲೈಟಾಗಿ ಹೆಲ್ಪ್ ಮಾಡಿದೆ. ಈಗ ಮಂಜು ಫುಲ್ ಹರಿಬರಿನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂತವ್ರೆ. ಇದು ಬಂದೂ ಮಾಡ್ಕೋಬೋದು ಬಾ ಕ್ಲೀನು. ಇರುವೆ ಬಂದ್ಬಿಡ್ತವೆ ಅದಕ್ಕೆ ಸ್ವೀಟ್ ಅಲ್ವಾ. ಇರುವೆ ತುಂಬ್ಕೊಂಡ್ರೆ ಆಮೇಲೆ 1 ಡಬಲ್ ಕೆಲಸ ಆಗೋಗುತ್ತೆ ನನಗೆ. ಓಕೆ, ಸೊ ಹಿಂಗೆ ಇಲ್ಲಿ ನೋಡ್ಬೋದು 2 ಡಬ್ಬ ಕಟ್ಟಿದ್ದೀವಿ. 1 ಡಬ್ಬ ಬೆಂಗಳೂರಲ್ಲೇ ಉಳ್ಕೊಳತ್ತೆ, 1 ಡಬ್ಬ ಮಂಗಳೂರಿಗೆ ಹೋಗುತ್ತೆ ಅಲ್ವಾ? ಆಯ್ತಾ? ಹೊರಡೋಣ? 15 ನಿಮಿಷ ಬೇಕು, ನಡಿಯಪ್ಪ ಬೇಗ. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಅಪರೂಪದಲ್ಲಿ ಅಪರೂಪ ಅಲ್ವಾ ಸ್ಟೇಷನ್ಗೆ ಬರೋದು ನಾವು. ಈಗ ಪ್ಲಾಟ್ಫಾರ್ಮ್ ಎಲ್ಲ ಹುಡುಕ್ಬೇಕು. ಪ್ಲಾಟ್ಫಾರ್ಮ್ ನಂಬರ್ 2 ಅಂತೆ. ಈಗ ಕೇಳು, ಹತ್ತಿ ಇಳಿಬೇಕು ಮನು ನಾವು. ಅದನ್ನೇ ಹೇಳಿದ್ರು. ಬಾ ಬಾ ಬಾ. ಪ್ಲಾಟ್ಫಾರ್ಮ್ 2 S3 ಅಂತ. ಅಂದರೆ ಹೈಟ್ ಇಲ್ಲ, ಸ್ಟೇರ್ಸ್ ಆರಾಮಾಗಿ ಹತ್ಬೋದು. ಪ್ಲಾಟ್ಫಾರ್ಮ್ 2, 3 ಅಂತ ಹಾಕೋರಲ್ವಾ, ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು. ಕೇಳ್ಕೊಂಡು ಆಮೇಲೆ ಆ ಕಡೆ 1 ಇದು 2, ಈ ಕಡೆ 3. ಈಗ ನಾವು ಹೋಗ್ಬೇಕಿರೋದು S3. ಲೇಟಾಗಿ ಹೋಗ್ಬಿಟ್ಟಿದೆ. ಓಡ್ತಾ ಇದ್ದೀವಿ. 9:45 ಟ್ರೈನ್ ಇರೋದು. ಇದೇ ಟ್ರೈನು. ನಾವು S3ಗೆ ಹೋಗ್ಬೇಕು. ಓಡು. ಲೇಟ್ ಆಗಿಬಿಟ್ಟಿದೆ, ಓಡ್ತಾ ಇದ್ದೀವಿ. ಸುಸ್ತಾಗೋದು ಗುರು. ಓಕೆ, ಫೈನಲಿ ಬಂದು ಸೇರಿದ್ರು. ಅಲ್ಲಿ ಕುಂತಿದ್ರು ಅವ್ರ ಅಕ್ಕ, ಅವ್ರ ಬಾವ ಇನ್ನೇನು ಇಳಿತವ್ರ ಆ ಕಡೆ. ಇಲ್ಲಿ ನಮಗೊಂದು ಪಾರ್ಸಲ್ ಬಂತು, ರಾಗಿ. ಮಂಜು ರಾಗಿ ಅಂತಿದ್ರು, ರಾಗಿ ಬಂತು ಅಲ್ವಾ? ಬಾಯ್. ಓಡಿದ್ದು ರೈಲ್ವೆ ಸ್ಟೇಷನಲ್ಲಿ. ಹೋಗಿದ್ದಕ್ಕೂ ಆರಾಮಾಗಿ ನಿಂತ್ಕೊಂಡು, ಇವತ್ತು ಟ್ರೈನ್ ಒಂದು 10 ನಿಮಿಷ ಲೇಟಾಗಿ ಓಡ್ತು ಪ್ಲಾಟ್ಫಾರ್ಮಿಂದ. ಆರಾಮಾಗಿ ನಿಂತ್ಕೊಂಡು ಒಂದು 15-20 ನಿಮಿಷ ಮಾತಾಡಿದ್ವಾ. 15-20 ಮಿನಿಟ್ಸ್ ಮಾತಾಡಿಕೊಂಡು ಟಾಟಾ ಬೈ ಬಾಯ್ ಹೇಳ್ಬಿಟ್ಟು ಸೇಫಾಗಿ ಹೋಗಿ ತಲುಪು ಅಂತ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮನು ಬರ್ತಾ ತಲೆ ಇವ್ರದ್ದು ಡೋರಿಗೆ ಹೊಡಿತಾ ಇತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಬಾ ಮನು ತೋರ್ಸು ಏನಾಯ್ತು. ಏನು ತೋರಿಸಿ ಅದನ್ನ? 2 ಇಂಚ್ ಉದ್ದ ಇದೆ ಅಷ್ಟೇ ನನಗಿಂತ. 2 ಇಂಚ್ ಉದ್ದ ಐತೆ. ಅದು ಪ್ರಾಬ್ಲಮ್ಮು ವಾಸ್ಕಲ್ದಲ್ಲ, ಈ ಕಾಲದ್ದು. ವಾಸ್ಕಲ್ದಲ್ಲ ಪ್ರಾಬ್ಲಮ್ಮು, ಈ ಕಾಲದ ಪ್ರಾಬ್ಲಮ್ಮು. ಲಂಬು. ಎನಿವೇಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗಿತ್ತು ನಮ್ಮ ದಿನ. ಸೊ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the